ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಋತ್ವಿಗೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ ಮೊದಲು ಸ್ವಲ್ಪ ಕಷ್ಟವಾದರೂ ದಿನ ಕಳೆದಂತೆ ಪರಿಸ್ಥಿತಿಗೆ ಹೊಂದಿಕೊಂಡು ಬಿಟ್ಟಿದ್ದಳು. ಯಾವುದೇ ಹೆದರಿಕೆ ಇಲ್ಲದೆ ಧೈರ್ಯವಾಗಿ ಪಾಠ ಮಾಡುತ್ತಿದ್ದಳು. 1 ತಿಂಗಳು ಕಳೆಯಿತು. ಅವತ್ತು ಅವಳ ಮೊದಲ ಸಂಬಳ ಸಿಗುವ ದಿನ. ಸಂಜೆಯಷ್ಟೊತ್ತಿಗೆ ಮೊದಲ ಸಂಬಳ ಅವಳ ಕೈ ಸೇರಿತು. ಈ ಮೊದಲು ಟ್ಯೂಷನ್ ಹೇಳಿಕೊಟ್ಟು ಪಿಜ್ಜಾ ಹಟ್ನಲ್ಲಿ ದುಡಿದು ಹಣ ಸಂಪಾದಿಸಿದಳಾದರೂ ಯಾಕೋ ಈ ಕೆಲಸದಿಂದ ಸಿಕ್ಕ ಸಂಬಳ ಅವಳಿಗೆ ಬಹಳ ವಿಶೇಷವೆನಿಸಿತು. 10,000 ರೂಪಾಯಿ. ಮೊದಲು ಒಂದು ಮೊಬೈಲ್ ಖರೀದಿಸಬೇಕೆಂದುಕೊಂಡಳು. ಯಾಕೆಂದರೆ ಕೆಲಸದ ವಿಷಯಕ್ಕೆ ಯಾರಾದರೂ ಏನಾದರೂ ವಿಷಯ ತಿಳಿಸಬೇಕಾದ್ರೆ ಅವಳಿಗೆ ಮೊಬೈಲ್ ಇಲ್ಲ. 1,000 ರೂಪಾಯಿಯಲ್ಲಿ ಒಂದು ನೋಕಿಯಾ ಮೊಬೈಲನ್ನು ಹಾಗೂ ಸಿಮ್ ಕಾರ್ಡ್ ಖರೀದಿಸಿದಳು. ಮನೆಗೆ ಹೋದ ಬಳಿಕ 1,000 ರೂಪಾಯಿ ತನ್ನ ಬಳಿಯಲ್ಲಿ ತನ್ನ ಅಗತ್ಯಕ್ಕೆ ಇಟ್ಟುಕೊಂಡಳು. ಅಮ್ಮ, ಹೇಳು. ನನಗಿವತ್ತು ಸಂಬಳ ಸಿಕ್ತು. ಬ್ಯಾಂಕ್ ಲೋನ್ ಕಟ್ತೀಯಲ್ವಾ? ಲೋನ್ ಪಾಸ್ಬುಕ್ ಕೊಡು. ಅದೆಲ್ಲೇನೂ ಬೇಡ, ನೀನು ಹಣ ಕೊಡು, ನಾನು ಕಟ್ತೀನಿ. ಬೇಡಮ್ಮ, ನಾನೇ ಕಟ್ತೀನಿ, ನೀನು ಪಾಸ್ಬುಕ್ ಕೊಡು. ಬೇರೆ ವಿಧಿ ಇಲ್ಲದೆ ರೇಖಾರವರು ಪಾಸ್ಬುಕ್ಕನ್ನು ಋತ್ವಿಗೆ ಕೊಟ್ಟರು. ಮರುದಿನ ಋತ್ವಿ ಲಂಚ್ ಬ್ರೇಕ್ ಸಮಯದಲ್ಲಿ ಹೋಗಿ ಬ್ಯಾಂಕ್ ಲೋನ್ ಕಟ್ಟಿದಳು. ಬ್ಯಾಂಕ್ನವರು ಹಣವನ್ನು ಬುಕ್ನಲ್ಲಿ ಎಂಟರ್ ಮಾಡಿದ ಬಳಿಕ ಅವಳ ಕೈಗೆ ಬುಕ್ ನೀಡಿದರು. ತೆರೆದು ನೋಡಿದಾಗ ಬಾಕಿ 2 ಲಕ್ಷ ಕಟ್ಟಬೇಕಾಗಿರುವುದು. ರೇಖಾರವರು ಅವಳ ಬಳಿ ಹೇಳಿದ್ದು 4 ಲಕ್ಷ ಕಟ್ಟಲು ಬಾಕಿ ಇದೆ ಎಂದು. ತನ್ನ ಕೈಯಿಂದ ಹಣ ವಸೂಲು ಮಾಡಲು ಸುಳ್ಳು ಹೇಳಿದರು ಎಂದು ಮನಗಂಡಳು. ಆದುದರಿಂದ ಇನ್ಮುಂದೆ ಪಾಸ್ಬುಕ್ ತನ್ನ ಹತ್ತಿರ ಇರಲಿ ಎಂದುಕೊಂಡಳು. ಅವತ್ತು ರಾತ್ರಿ ಋತ್ವಿ ತಪಸ್ಗೆ ಕರೆ ಮಾಡಿದಳು. ಅವಳ ನೆನಪಲ್ಲಿ ಇದ್ದವನಿಗೆ ಕರೆ ನೋಡಿ ಹೊಸ ನಂಬರ್ ಯಾರದಿರಬಹುದು ಎಂದುಕೊಂಡು ಕರೆ ಸ್ವೀಕರಿಸಿದ. ಅವಳು ಹಲೋ ಎಂದ ತಕ್ಷಣ ತನ್ನ ಮನದೊಡತಿಯ ದನಿಯನ್ನು ಗುರುತಿಸಿದವನು ಮೆಲುದನಿಯಲ್ಲಿ ಪ್ರೀತಿಯಿಂದ ಋತು ಎಂದಾಗ ಅವನ ಪ್ರೀತಿಯ ಆಳವನ್ನು ಅರಿತವಳ ಕಣ್ಣಲ್ಲಿ ನೀರು ಜಿನುಗಿತು. ತಪಸ್, ಹೇಗಿದ್ಯಾ ಋತು? ಈ ಫೋನ್ ಯಾರದು ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದಾಗ, ತಪಸ್ ನಿಧಾನ, ಹೀಗೆ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಬೇಡಿ. ಅದು ನನಗೆ ಪಕ್ಕದಲ್ಲಿರೋ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಸಿಕ್ಕಿದೆ. ನಿನ್ನೆ ನನಗೆ ಮೊದಲ ಸಂಬಳ ಸಿಕ್ತು, ಅದಕ್ಕೆ ಫೋನ್ ತಗೊಂಡೆ. ವಾವ್, ಸೂಪರ್. ನೀನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಮುದ್ದು. ನಾನು ಅಷ್ಟೇ, ನಿಮ್ಮ ನೆನಪಾಗ್ತಾ ಇತ್ತು. ಆದರೆ ಹೇಗೆ ಮಾತಾಡೋದು? ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಅಲ್ವಾ? ಋತು, ನೀನು ಕಾಲ್ ಕಟ್ ಮಾಡು, ನಾನು ನಿನಗೆ ಕಾಲ್ ಮಾಡ್ತೇನೆ. ಸರಿ ಎಂದು ಕರೆ ಸ್ಥಗಿತಗೊಳಿಸಿದಳು. ತದನಂತರ ತಪಸ್ ಕರೆ ಮಾಡಿದ. ಮುದ್ದು, ನಿನಗೆ ಓದಬೇಕು ಅನಿಸಲ್ವಾ? ಮಾತಾಡು ಋತು, ನಿನ್ನ ಜೊತೆ ನಾನಿದ್ದೀನಿ ಅಂತ ಬರೀ ಬಾಯಿ ಮಾತಿಗೆ ಹೇಳಲಿಲ್ಲ ಕಣು. ನಿಜ ಹೇಳು, ಓದಬೇಕು ಅಂತ ಆಸೆ ಇಲ್ವಾ? ಇತ್ತು, ಆದರೆ ಏನು ಮಾಡೋದು, ನನಗೆ ಈ ಕೆಲಸ ಅನಿವಾರ್ಯ. ನಿನಗೆ ಕೆಲಸ ಬಿಡು ಅಂತ ಹೇಳ್ತಿಲ್ಲ. ಕೆಲಸದ ಜೊತೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಓದಬಹುದಲ್ವಾ? ಆದರೆ ಕೆಮಿಸ್ಟ್ರಿ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಓದಲು ಆಗುತ್ತಾ? ಲ್ಯಾಬ್ಗೆ ಏನು ಮಾಡಲಿ? ನೀನು MSc ಮ್ಯಾಥಮ್ಯಾಟಿಕ್ಸ್ ತಗೋ, ಅದಕ್ಕೆ ಲ್ಯಾಬ್ ಬೇಡ. ಆದರೂ ತಪಸ್, ನನ್ನಿಂದ ಆಗುತ್ತಾ? ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಮೊದಲು ನಾನು ಪ್ರಿಪೇರ್ ಆಗಬೇಕು, ಆಮೇಲೆ ನೋಟ್ಸ್ ರೆಡಿ ಮಾಡಬೇಕು. ಇದರ ಮಧ್ಯೆ ಓದೋಕ್ಕೆ ಸಮಯ ಸಿಗುತ್ತಾ? ಡೋಂಟ್ ವರಿ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನಿಂದ ಖಂಡಿತ ಸಾಧ್ಯವಾಗುತ್ತೆ. ಸರಿ, ನಾನು ಪ್ರಯತ್ನ ಮಾಡ್ತೀನಿ. ಊಟ ಮಾಡಿದ್ಯಾ? ನೀವು? ನಾನು ಮಾಡಿದೆ. ಸರಿ, ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್. ಐ ಲವ್ ಯು ಬೇಬಿ. ಅದೇನು ಬರೀ ಮತ್ತೆ ಇನ್ನೇನು ಹೇಳಬೇಕು? ಐ ಲವ್ ಯು ಟು ಅಂತ ಹೇಳಬೇಕು. ನೋ, ನನಗೀಗ ಮೂಡಿಲ್ಲ. ನೀವು ನನ್ನ ಕೇಳಬಾರ್ದು. ನನಗೆ ಯಾವಾಗ ಹೇಳಬೇಕನ್ಸುತ್ತೋ ಆವಾಗಲೇ ನಾನು ಹೇಳೋದು. ಸರಿ, ಬಟ್ ನಾನು ಹೇಳ್ತಾ ಇರ್ತೀನಿ. ಐ ಲವ್ ಯು ಲಾಟ್ ಬೇಬಿ. ಮಿಸ್ ಯು ಸೋ ಮಚ್. ಮಿಸ್ ಯು ಟು. ಬಾಯ್ ಬಾಯ್. ಕರೆ ಸ್ಥಗಿತಗೊಳಿಸಿದಳು. ತಪಸ್ನಂತಹ ಸಂಗಾತಿ ಎಲ್ಲ ಹೆಣ್ಣುಮಕ್ಕಳು ಬಯಸ್ತಾರೆ. ಆದರೆ ಋತ್ವಿಯ ಬಾಳಲ್ಲಿ ಮುಂದೆಯೂ ಅವನು ಇರ್ತಾನ, ಆ ವಿಧಿಯೇ ಹೇಳಬೇಕು. ತಪಸ್ ಹೇಳಿದಂತೆ ದೂರ ಶಿಕ್ಷಣ ಕೇಂದ್ರಕ್ಕೆ ಹೋಗಿ MSc ಮ್ಯಾಥಮ್ಯಾಟಿಕ್ಸ್ಗೆ ಸೇರಿದಳು. ಜೊತೆಗೆ ತನ್ನ ಟೀಚರ್ ಕೆಲಸವನ್ನು ಮುಂದುವರಿಸಿದಳು. ಕೆಲಸ ಹಾಗೂ ಓದು ಎರಡನ್ನೂ ಜೊತೆಯಲ್ಲಿ ಸಂಭಾಳಿಸಿಕೊಳ್ಳುತ್ತಿದ್ದಳು. ತನ್ನ ಫೀಸ್ಗೆ ಬೇಕಾದ ಹಣವನ್ನು ಉಳಿಸಿ ಬಾಕಿ ಹಣವನ್ನು ಲೋನ್ ಕಟ್ಟುತ್ತಿದ್ದಳು. ಅವತ್ತು ಅವಳ MSc ಕೊನೆಯ ಪರೀಕ್ಷೆ ಬರೆದು ಹೊರ ಬಂದಾಗ ತಪಸ್ ಅವಳ ಮುಂದೆ. ಟ್ರೈನಿಂಗ್ ಮುಗಿಸಿ ಮತ್ತೆ ವಾಪಸ್ ಬಂದಿದ್ದನವ. ಇಬ್ಬರೂ 1 ವರ್ಷದ ವಿರಹ ವೇದನೆಯನ್ನು ಅನುಭವಿಸಿದ್ದರು. ಅವನನ್ನು ಕಂಡದ್ದೇ ತಡ ಅವನನ್ನು ತಬ್ಬಿಕೊಂಡು ಅತ್ತಳು. ಋತು, ಅಳ್ಬೇಡ, ನಾನು ಬಂದೆ ತಾನೆ,
ಮಿಸ್ಡ್ ಯು. ಗೊತ್ತು ಕಣೋ, ಬಾ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಮಾತಾಡೋಣ. ಇಬ್ಬರೂ ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡಿ ಆಮೇಲೆ ತಮ್ಮ ತಮ್ಮ ಗೂಡು ಸೇರಿದರು. ಮುಂದುವರೆಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.